ನಮಸ್ಕಾರ. ಹಂಪೆಯ ಈ ಒಂದು ಸ್ಥಳಕ್ಕೆ ರಹಸ್ಯವಾಗಿ ಹೋದರೆ, ಗುಪ್ತವಾಗಿ ಹೋದರೆ, ಯಾರಿಗೂ ಹೇಳದಿದ್ದಂಗೆ ನಿಮ್ಮ ಕುಟುಂಬದವರಿಗೆ ಮಾತ್ರ ಗೊತ್ತಿರಬೇಕು. ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನಿಗೆ ತಂದೆ ತಾಯಿಗೆ ಮಾತ್ರ ಗೊತ್ತಿರಬೇಕು ಈ ರಹಸ್ಯ. ಗುಪ್ತವಾಗಿ ರಹಸ್ಯವಾಗಿ ಹಂಪೆಯ ಈ ಒಂದು ಸ್ಥಳಕ್ಕೆ ಹೋದರೆ ಖಂಡಿತವಾಗ್ಲೂ ಗಂಡ ಹೆಂಡತಿ ಜಗಳನೇ ಆಡಲ್ಲ. ಗಂಡ ಹೆಂಡತಿಗೆ ಡೈವರ್ಸುಗಳೇ ಆಗಲ್ಲ. ಹೆಂಡತಿ ಮಾತು ಗಂಡ ಕೇಳಲೇಬೇಕು. ಗಂಡನನ್ನು ಹೆಂಡತಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದೊಂದೇ ಅಲ್ಲ, ಮಕ್ಕಳ ವಿದ್ಯಾಭ್ಯಾಸನೂ ಚೆನ್ನಾಗಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಉನ್ನತ ಶಿಕ್ಷಣಕ್ಕೆ, ಏಕಾಗ್ರತೆಗೆ, ಎಸ್ಪೆಷಲಿ ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ಸಿಗಲಿಕ್ಕೆ, ಮತ್ತು ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಬಾಳ್ತಾರೆ. ಖಂಡಿತವಾಗ್ಲೂ ಹಂಪೆಯ ಈ ಒಂದು ಸ್ಥಳಕ್ಕೆ ಯಾರಿಗೂ ಹೇಳದಿದ್ದಂಗೆ ನಿಮ್ಮ ಕುಟುಂಬಕ್ಕೆ ಮಾತ್ರ ಗೊತ್ತಿರಬೇಕು. ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿಗೆ ಮಾತ್ರ ಗೊತ್ತಿರಬೇಕು. ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ರಹಸ್ಯವಾಗಿ ಗುಪ್ತವಾಗಿ ಈ ಹಂಪೆಯ ಈ ಒಂದು ಸ್ಥಳಕ್ಕೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಗಂಡ ಹೆಂಡತಿ ಜಗಳನೇ ಆಡಲ್ಲ. ಮನೆಯಲ್ಲಿ ಶಾಂತಿ ನೆಮ್ಮದಿ, ಸುಖ ಶಾಂತಿ ನೆಮ್ಮದಿ ಕಾಣ್ತೀರಾ ಖಂಡಿತವಾಗ್ಲೂ. ಮತ್ತು ಮನೆಯಲ್ಲಿ ಏಳ್ಗೆ ಅಭಿವೃದ್ಧಿಗಳು ಕಾಣ್ತೀರಾ. ಹೆಂಡತಿ ಮಾತು ಗಂಡ ಕೇಳ್ತಾನೆ. ಗಂಡನನ್ನು ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾರೆ. ಗಂಡ ಹೆಂಡತಿ ನಡುವೆ ಜಗಳನೇ ಬರಲ್ಲ. ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಬಾಳ್ತೀರಾ. ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಒಂದು ಎಜುಕೇಷನ್ಸ್ಗೆ, ಉನ್ನತ ಶಿಕ್ಷಣಕ್ಕೆ, ಮಕ್ಕಳ ಉದ್ಯೋಗಕ್ಕೆ ಖಂಡಿತವಾಗ್ಲೂ ಈ ಹಂಪೆಯ ಈ ಸ್ಥಳ ತುಂಬ ಪವರ್ಫುಲ್ ಸ್ಥಳ. ಯಾವುದು ಹಂಪೆಯ ಈ ಸ್ಥಳ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಐಪ್ ದಿಸ್ ವಿಡಿಯೋ, ಐಪ್ ದ ವಿಡಿಯೋ ಅಂತಿರುತ್ತೆ, HYP ಐಪ್ ಅಲ್ಲಿ ಪ್ರೆಸ್ ಮಾಡಿ, 2 ಸರಿ ಪ್ರೆಸ್ ಮಾಡಿ. ಏನು ತೊಂದರೆ ಏನಿಲ್ಲ. ಇವತ್ತು ಎಲ್ಲರ ಮನೆಯಲ್ಲೂ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು. ಯಾವ ವಿಚಾರಕ್ಕೆ? ದುಡ್ಡಿನ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ, ಇಲ್ಲ ಸಾಲ ಬಾಧೆ ವಿಚಾರಕ್ಕೆ, ಇಲ್ಲ ಹಣನ ಕಳೀತಾ ಇದ್ದಾರೆ, ದುಡ್ಡನ್ನ ಲಾಸ್ ಮಾಡ್ತಾ ಇದ್ದಾರೆ, ಇಲ್ಲ ಗಂಡನ ಮಾತು ಹೆಂಡತಿ ಕೇಳ್ತಿಲ್ಲ ಅಂತ, ಹೆಂಡತಿ ಮಾತು ಗಂಡ ಕೇಳ್ತಿಲ್ಲ ಅಂತ, ಮತ್ತು ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ, ಮಕ್ಕಳು ಸಿಕ್ಕಾಬಟ್ಟೆ ಹಠ ಮಾಡ್ತಾ ಇದ್ದಾರೆ, ನಮ್ಮ ಮಾತೇ ಕೇಳಲ್ಲ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂತ ಕಂಪ್ಲೇಂಟುಗಳು ಜಾಸ್ತಿ. ಮಕ್ಕಳು ಹೇಳ್ದಂಗೆ ಕೇಳಬೇಕಾ? ನಿಮ್ಮ ಮಾತು, ಗಂಡ ಹೆಂಡತಿ ಮಾತು, ತಂದೆ ತಾಯಿ ಹೇಳ್ದಂಗೆ ಮಕ್ಕಳು ಕೇಳಬೇಕಾ? ಈ ಒಂದು ಹಂಪೆಯ ಈ ಸ್ಥಳಕ್ಕೆ ರಹಸ್ಯವಾಗಿ ಹೋಗಿ ಬನ್ನಿ. ಯಾಕೆ ಅಂತಂದರೆ, ಗಂಡ ಹೆಂಡತಿ ನಡುವೆ ಬರೋದು ಜಗಳ ದುಡ್ಡಿನ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ. ಇನ್ನೂ ಸೈಟ್ ತಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಅಪಾರ್ಟ್ಮೆಂಟ್ ತಗೊಂಡಿಲ್ಲ, ಭೂಮಿ ತಗೊಂಡಿಲ್ಲ, ಲ್ಯಾಂಡ್ ತಗೊಂಡಿಲ್ಲ, ಕಾರ್ ತಗೊಂಡಿಲ್ಲ, ನನ್ನ ಟೂರು ಪಿಕ್ನಿಕ್ಕು ರೆಸಾರ್ಟಿಗೆ ಕರ್ಕೊಂಡು ಹೋಗಲ್ಲ, ಫಾರಿನಿಗೆ ಕರ್ಕೊಂಡು ಹೋಗಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನ ಮೇಲೆ ನಿನಗೆ ಕೇರ್ ಇಲ್ಲ, ಈ ರೀತಿ ಎಲ್ಲ ಆಸ್ತಿ ಅಂತಸ್ತು ದುಡ್ಡು, ಮನೆಗಳು, ಆಸ್ತಿಗಳು, ಅಂತಸ್ತು, ದುಡ್ಡು, ಕಾರು, ಐಷಾರಾಮಿ, ಎಲ್ಲ ಬಂಗ್ಲೆ ಎಲ್ಲ ಇದ್ದರೂ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ. ಮನಸ್ತಾಪಗಳು, ಇಲ್ಲ ಅತ್ತೆ ಸೊಸೆ ನಡುವೆ ಜಗಳ, ಇಲ್ಲ ಕುಟುಂಬದಲ್ಲಿ ಕಲಹಗಳು, ನೆಮ್ಮದಿನೇ ಇರಲ್ಲ. ಈ ಒಂದು ಹಂಪೆಯ ಈ ಒಂದು ಸ್ಥಳಕ್ಕೆ ರಹಸ್ಯವಾಗಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ಇಷ್ಟೆಲ್ಲ ನಿಮಗೆ ಬೆನಿಫಿಟ್ಸು ಖಂಡಿತವಾಗ್ಲೂ ಸಿಗುತ್ತೆ. ಯಾವುದಪ್ಪ ಅದು ಹಂಪೆಯ ಈ ಒಂದು ರಹಸ್ಯವಾದ ಸ್ಥಳಕ್ಕೆ ಅಂತಂದರೆ, ಈ ಅಂಜನಾದ್ರಿ ಬೆಟ್ಟಕ್ಕೆ ಅಮಾವಾಸ್ಯೆ ಶನಿವಾರ ಬಂದಾಗ, ಅಥವಾ ಹುಣ್ಣಿಮೆ ಶನಿವಾರ ಬಂದಾಗ, ಅಥವಾ ಅಮಾವಾಸ್ಯೆ ಮಂಗಳವಾರ ಬಂದಾಗ, ಅಥವಾ ಹುಣ್ಣಿಮೆ ಮಂಗಳವಾರ ಬಂದಾಗ
ಹೋಗಿ ಅಲ್ಲಿ ಒಂದು ತುಳಸಿ ಹಾರನೋ ವಿಳ್ಯೆದೆಲೆ ಹಾರನ ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಿ 11 ಬಾರಿ ಹನುಮಾನ್ ಚಾಲೀಸ್ ಪಠಣೆ ಮಾಡಿ ಬನ್ನಿ. 11 ಬಾರಿ ಹನುಮಾನ್ ಚಾಲೀಸ್ ಬುಕ್ ಸಿಗುತ್ತೆ, ಪಾಕೆಟ್ ಎಡಿಷನ್ ಚಿಕ್ಕವು. ಹನುಮಾನ್ ಚಾಲೀಸ್ 11 ಬಾರಿ ಪಠಣೆ ಮಾಡಿ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಮನೆಯಲ್ಲಿ ಶಾಂತಿ ನೆಮ್ಮದಿ. ಗಂಡ ನನ್ನ ಮಾತು ಕೇಳಬೇಕು, ಹೆಂಡತಿ ನನ್ನ ಮಾತು ಕೇಳಬೇಕು. ಮನೆಯಲ್ಲಿ ಗಂಡ ಹೆಂಡತಿ ಸುಖವಾಗಿ ನಾವು ಬಾಳಬೇಕು. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಹಠ ಮಾಡ್ತಾರೆ. ಮಕ್ಕಳ ವಿದ್ಯಾಭ್ಯಾಸ, ಉನ್ನತ ಶಿಕ್ಷಣ, ಉದ್ಯೋಗಕ್ಕೆ ನೀನು ದಾರಿ ಮಾಡಿಕೊಡಪ್ಪ ಅಂತ ಖಂಡಿತವಾಗ್ಲೂ ಕೇಳಿ. ಯಾಕೆಂದರೆ ಅಂಥ ರಾಮ ಸೀತನೇ ಒಂದು ಮಾಡಿರೋ ಅಂಥ ಆಂಜನೇಯ ಸ್ವಾಮಿ, ರಾಮ ಸೀತನೇ ಒಂದು ಮಾಡಿರೋ ಅಂಥ ಆಂಜನೇಯ ಸ್ವಾಮಿ ಹೇಳ್ತಿದ್ದೀನಲ್ಲ, ಗಂಡ ಹೆಂಡತಿ ನಡುವೆ ಜಗಳನೇ ಬರಲ್ಲ. 11 ಬಾರಿ ಹನುಮಾನ್ ಚಾಲೀಸ್ ಸ್ತೋತ್ರನ 11 ಬಾರಿ ಮಂತ್ರಣ ಪಠಣೆ ಮಾಡಿ ಅಲ್ಲಿ ವಿಳ್ಯೆದೆಲೆ ಹಾರ ಅಥವಾ ತುಳಸಿ ಹಾರನ ಸಮರ್ಪಣೆ ಮಾಡಿ ಬನ್ನಿ. ಖಂಡಿತವಾಗ್ಲೂ ಹೇಳ್ತಿದ್ದೀನಲ್ಲ, ಗಂಡ ಹೆಂಡತಿ ನಡುವೆ ಜಗಳನೇ ಬರಲ್ಲ. ಗಂಡ ಹೆಂಡತಿಗಳು ಡೈವರ್ಸೇ ಆಗಲ್ಲ. ಗಂಡನ ಮಾತು ಹೆಂಡತಿ ಕೇಳೇ ಕೇಳ್ತಾಳೆ, ಹೆಂಡತಿ ಮಾತು ಗಂಡ ಕೇಳೇ ಕೇಳ್ತಾನೆ. ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಸಂಸಾರ ಮಾಡ್ತೀರಾ. ಇದಂತೂ 100% ಸತ್ಯ. ರಾಮ ಸೀತೆನೇ ಒಂದು ಮಾಡಿದ್ದಾನೆ ಆಂಜನೇಯ ಸ್ವಾಮಿ ಅಂದರೆ ನಿಮ್ಮ ಸಂಸಾರ ಸರಿ ಮಾಡ್ದಂಗಿರ್ತಾನ? 100% ಮಾಡ್ತಾನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ. ನಮಸ್ಕಾರ.